ನಮಸ್ಕಾರ ವೀಕ್ಷಕರೇ, ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಇದು ನನ್ನ ಹೊಸ ಚಾನೆಲ್. ದಯವಿಟ್ಟು ನನ್ನ ಚಾನೆಲ್ ಅನ್ನು ಬೆಂಬಲಿಸಿ, ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಇವತ್ತು ನಾನು ಹೇಳುತ್ತಿರುವ ರೆಸಿಪಿ ಸ್ಪೆಷಲ್ ಮೈಸೂರ್ ಪಾಕ್. ಇದು ನಮ್ಮ ಅಮ್ಮನ ರೆಸಿಪಿಯಾಗಿದೆ. ಸ್ಪೆಷಲ್ ಮೈಸೂರ್ ಪಾಕ್ ರೆಸಿಪಿ. ಬೇಕಾಗುವ ಸಾಮಗ್ರಿಗಳು ಕೇವಲ 3: ಕಡಲೆ ಹಿಟ್ಟು 1.5 ಕಪ್ನಷ್ಟು, ತುಪ್ಪ 2 ಕಪ್ನಷ್ಟು, ಸಕ್ಕರೆ 2 ಕಪ್. ತಯಾರಿಸುವ ವಿಧಾನ: ಮೊದಲು ಒಂದು ದಪ್ಪ ತಳದ ಪಾತ್ರೆಗೆ 1.5 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಡಲೆ ಹಿಟ್ಟಿನ ಘಮ ಬರುವವರೆಗೆ ಚೆನ್ನಾಗಿ ಹುರಿಯಬೇಕು. ಒಂದು ಪಾತ್ರೆಯಲ್ಲಿ 2 ಲೋಟ ಸಕ್ಕರೆಯನ್ನು ಹಾಕಿ ಅದಕ್ಕೆ 1 ಲೋಟ ನೀರನ್ನು ಹಾಕಿ ಸಕ್ಕರೆ ಪಾಕ ತಯಾರಿ ಮಾಡಿಕೊಳ್ಳಬೇಕು. ನಂತರ ಕಡಲೆ ಹಿಟ್ಟಿನಲ್ಲಿ ಗಂಟು ಬಾರದೆ ಇರುವ ರೀತಿ ಅದನ್ನು ಜರಡಿ ಹಿಡಿಯಬೇಕು. ಹೀಗೆ ಜರಡಿ ಹಿಡಿದ ಕಡಲೆ ಹಿಟ್ಟನ್ನು ದಪ್ಪ ತಳದ ಪಾತ್ರೆಗೆ ಹಾಕಬೇಕು. ನಂತರ ಅದಕ್ಕೆ 2 ಹುಟ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಗಂಟಾಗದೆ ಇರುವ ಹಾಗೆ ಕಲಸಿಕೊಳ್ಳಬೇಕು. ನಂತರ ತಯಾರಿಸಿದ ಸಕ್ಕರೆ ಪಾಕವನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಟವ್ ಆನ್ ಮಾಡಿ ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಗಂಟಾಗದೆ ಇರುವ ರೀತಿ ತಿರುಗಿಸುತ್ತಾ ಇರಬೇಕು. ಮಧ್ಯ ಮಧ್ಯ ಸ್ವಲ್ಪ ತುಪ್ಪವನ್ನು ಹಾಕುತ್ತಾ ಚೆನ್ನಾಗಿ ತಿರುಗಿಸುತ್ತಾ ಇರಿ. ಕಡಲೆ ಹಿಟ್ಟಿಗೆ ತುಪ್ಪ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಬೇಕು. ಕೈಯಾಡಿಸುತ್ತಿರಬೇಕು. ಮಿಶ್ರಣವು ತಳಬಿಟ್ಟ ನಂತರ ಅದನ್ನು ತೆಗೆದು ತುಪ್ಪ ಸವರಿದ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಸ್ವಲ್ಪ ತಣಿದ ನಂತರ ಅದನ್ನು ವಜ್ರದ ಆಕಾರದಲ್ಲಿ ಕತ್ತರಿಸಬೇಕು. ಹೀಗೆ ಮಾಡಿದರೆ ಸ್ಪೆಷಲ್ ಮೈಸೂರ್ ಪಾಕ್ ರೆಡಿಯಾಗುತ್ತದೆ ಮತ್ತು ಸವಿಯಲು ಸಿದ್ಧ. ಬಾಯಲ್ಲಿ ಇಟ್ಟರೆ ಕರಗುವಷ್ಟು ಮೃದುವಾಗಿರುತ್ತದೆ. ತಿನ್ನಲು ರುಚಿಯಾಗಿರುತ್ತದೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡುತ್ತೀರಾ. ಮತ್ತೆ ಸಿಗುತ್ತೇನೆ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.